ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆಗಿದೆ. ಮಾಜಿ ಸಂಸದ ಪ್ರಜ್ವಲ್ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಹೊರಬಿದ್ದಿರುವಂತಹ ತೀರ್ಪಿದು. ಶಿಕ್ಷೆ ಪ್ರಮಾಣ ಎಷ್ಟು ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. ನಾಳೆ ತೀರ್ಮಾನಿಸುತ್ತೆ ನ್ಯಾಯಾಲಯ. ಕೆಆರ್ ನಗರ ಮಹಿಳೆ ಅತ್ಯಾಚಾರ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಆತ ರೇಪಿಸ್ಟ್. ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಇದು. ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂಥದ್ದು ಪ್ರೂವ್ ಆಗಿದೆ. ಎಲ್ಲ ವಿಚಾರ ನೋಡಿ, ತನಿಖೆ ನಡೆದಂತ ಸಂದರ್ಭದಲ್ಲಿ ಅದರ ಜೊತೆಗೆ ಆ ಎವಿಡೆನ್ಸ್ಗಳು ಏನು ಸಿಕ್ಕಿರುತ್ತೆ, ಸ್ಥಳ ಮಹಜರ್ ಮಾಡಿದಂಥ ಸಂದರ್ಭದಲ್ಲಿ, ಇನ್ವೆಸ್ಟಿಗೇಷನ್ ಆದಂಥ ಸಂದರ್ಭದಲ್ಲಿ ಎಲ್ಲ ಇಂಚಿಂಚು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಆತ ದೋಷಿ ಅನ್ನುವಂಥದಕ್ಕೆ ಅನೇಕವಾದಂಥ ಸಾಕ್ಷಿಗಳಿದೆ, ಅದಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳಿದೆ, ಪ್ರೂಫ್ಗಳಿದೆ. ಆ ಎಲ್ಲ ವಿಚಾರಗಳನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಡೆ ಜಾಮೀನು ಪಡೆಯೋದಕ್ಕೆ ಶತ ಪ್ರಯತ್ನ ಮಾಡಿದ್ರೂ ಕೂಡ ಬೇಲ್ ಸಿಗಲಿಲ್ಲ. ಆಮೇಲೆ ಈಗ ಶಿಕ್ಷೆ ಪ್ರಮಾಣ ಎಷ್ಟಿರಬಹುದು? ಕನಿಷ್ಠ ಪಕ್ಷ ಅಂತ ಅಂದ್ರು ಅಮ್ಮಮ್ಮ ಅಂದರೆ ಮಿನಿಮಮ್ 10 ವರ್ಷ ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೂ ಕೂಡ ಇರ್ಬೋದು. ಆಮೇಲೆ ಈಗ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ನಡೆದಿತ್ತು ಅನ್ನುವಂಥದ್ದು ಕೂಡ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಆಕೆ ಹೇಳದಂಥ ಸಂತ್ರಸ್ತೆ ಕೊಟ್ಟಂಥ ದೂರೇನಿದೆ, ಆ ಹೇಳಿಕೆಯ ಆಧಾರದ ಮೇಲೆ ಕೇಸ್ ಫೈಲ್ ಆಗುತ್ತೆ. 2 ದಿನ ಮುಂಚಿತವಾಗಿ ಅವರು ಅಜ್ಞಾತ ಸ್ಥಳಕ್ಕೆ ಇಲ್ಲಿಂದ ಅಪ್ಸ್ಕ್ಯಾಂಡ್ ಆಗ್ತಾರೆ. ಅದಾದಮೇಲೆ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವುದೂ ಕೂಡ ಗೊತ್ತಿರಲ್ಲ. ಆಮೇಲೆ ನೋಟಿಸ್ ಕೊಡುವಂಥ ಕೆಲಸಗಳು ಆಗ್ತಾ ಇರುತ್ತೆ. ಅದರ ಜೊತೆಗೆ ದಿಢೀರ್ ಅಂತ ಒಂದು ವಿಡಿಯೋ ಬಿಡ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲೋ ಅಜ್ಞಾತ ಸ್ಥಳದಿಂದ. ಅದರಲ್ಲೂ ಕೂಡ ಇದೇ ವಿಚಾರವನ್ನು ಅವ್ರು ಹೇಳ್ತಾರೆ. ನನಗೂ ಅತ್ಯಾಚಾರ ಆರೋಪ ಮಾಡ್ತಾ ಇರುವಂಥ ವಿಚಾರಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನಾನು ನಿರಪರಾಧಿ, ನಾನು ಈ ಥರದ ಕೃತ್ಯಗಳಲ್ಲೆಲ್ಲ ಭಾಗಿಯಾಗಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನನ್ನ ರಾಜಕೀಯ ಕ್ಷೇತ್ರದಲ್ಲಿ ನನ್ನನ್ನು ತುಳಿಯುವಂಥ ಕೆಲಸ ಆಗ್ತಾ ಇದೆ. ಈಗ ಇವತ್ತು ಬಂದಿರುವಂಥ ತೀರ್ಪೇನಿದೆ, ಸಹಜವಾಗಿ ಬೇಲ್ ಪಡೆಯುವಂಥ ಸಂದರ್ಭದಲ್ಲಿ ಕೂಡ ಕಣ್ಣೀರು ಹಾಕಿದರು ಪ್ರಜ್ವಲ್ ರೇವಣ್ಣ ಅವರು, ದಯವಿಟ್ಟು ಜಾಮೀನು ಕೊಡಿ ಅಂತೇಳಿ. ಆ ಥರದ ಪ್ರಸಂಗ ಎಲ್ಲ ಕೂಡ ನಡೆದಿತ್ತು, ವಾದ ಪ್ರತಿವಾದ ಆದಂಥ ಸಂದರ್ಭದಲ್ಲಿ. ಈಗ ಇವತ್ತು ಏನು ಬಿಗ್ ಡೇ ಅಂತ ಹೇಳಿ ನಾವು ಕರಿತಾ ಇದ್ವಿ, ಈಗ ಅದು ಪ್ರಜ್ವಲ್ ರೇವಣ್ಣ ಪಾಲಿಗೆ ದೊಡ್ಡ ಶಾಕ್ ಎದುರಾಗಿದೆ. ಈಗ ಜಸ್ಟ್ ದೋಷಿ ಅನ್ನುವಂಥ ವಿಚಾರ ಅವರ ಕಿವಿಗೆ ಬೀಳ್ತಾ ಇದ್ದಂತೆ ಕಟೆಕಟೆಯಲ್ಲಿ ನಿಂತಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು ನಾಳೆ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನುವಂಥದ್ದು ಗೊತ್ತಾದಾಗ ಪ್ರಜ್ವಲ್ ಪರಿಸ್ಥಿತಿ ಏನಾಗ್ಬೋದು? ಆಮೇಲೆ ನಾನು ಹೇಳ್ತಿದ್ದೆ ಆಗಲೇ, ಆಮೇಲೆ ಇನ್ನೊಂದು ವಿಚಾರ ನಾವು ನೋಡಬೇಕು. ಯಾಕೆ ಅಂತಂದರೆ ಹೇಳಿ ಕೇಳಿ JDS ಪಕ್ಷದಲ್ಲಿ ಸಂಸದರಾಗಿದ್ದಂಥವ್ರು ಒಂದು ಕಾಲದಲ್ಲಿ. ಆಮೇಲೆ ಇವ್ರ ಬಗ್ಗೆ ಒಳ್ಳೆ ಇಂಪ್ರೆಷನ್ ಕೂಡ ಇತ್ತು ಎಲ್ರಿಗೂ. ಯಾಕಂತಂದರೆ ಅತಿ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ದೊಡ್ಡ ಸಾಧನೆ ಮಾಡಿದ್ದಾರೆ, ಸಂಸದರಾಗಿದ್ದಾರೆ. ಆಮೇಲೆ ಒಂದೊಂದೇ ವಿಚಾರಗಳು ಹೊರಗಡೆ ಬಂತಲ್ಲ. ಯಾವಾಗ ಅತ್ಯಾಚಾರ ಪ್ರಕರಣ ದಾಖಲಾಯಿತು ಪ್ರಜ್ವಲ್ ರೇವಣ್ಣ ವಿರುದ್ಧ, ಆತನ ಅಸಲಿ ಮುಖ ಏನು ಅನ್ನುವಂಥದ್ದು ಗೊತ್ತಾಯಿತು. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್. ಕೆಆರ್ ನಗರ ಮಹಿಳೆಯ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಅನ್ನುವಂಥದ್ದು ತೀರ್ಪು ಹೊರಬಂದಿದೆ. ಅಪರಾಧಿ, ರೇಪಿಸ್ಟ್. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಇದು. ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ್ ಭಟ್ ಅವರಿಂದ ಬಂದಿರುವಂತಹ ಆದೇಶ. 424 ಪುಟಗಳ ಆದೇಶವನ್ನ ಪ್ರಕಟಿಸಿದ್ದಾರೆ ನ್ಯಾಯಮೂರ್ತಿಗಳು. ಮುಂದೆ ಏನು, ಎಷ್ಟು ವರ್ಷ ಶಿಕ್ಷೆ ಆಗತ್ತೆ, ಎಷ್ಟು ವರ್ಷ ಇರಬೇಕು? ಈಗ ಆಲ್ರೆಡಿ 14 ತಿಂಗಳಿಂದ ಕೂಡ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈಗ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ 4 ಕೇಸ್ ಏನಿದೆ, 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ಪ್ರಕರಣದ ತೀರ್ಪು ಈಗ ಹೊರಬಂದಿದೆ. ರಾಜಕೀಯ ಕ್ಷೇತ್ರದಲ್ಲಿ JDS ಪಕ್ಷಕ್ಕೆ ಸಂಬಂಧಪಟ್ಟಂತೆ
ನೋಡಿ, ಈಗ ಆಲ್ರೆಡಿ ಶಿಕ್ಷೆ ಪ್ರಮಾಣ ಎಷ್ಟಾಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಒಂದು ಕಡೆ ಆದರೆ, ಈ ತೀರ್ಪು ಹೊರಗಡೆ ಬಂದಿರೋದು ಈಗ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರಿಗೆ, ಅವರ ಪಕ್ಷದ ಕಾರ್ಯಕರ್ತರಿಗೆ, ಆಮೇಲೆ JDS ಪಕ್ಷಕ್ಕೆ ಸಂಬಂಧಪಟ್ಟಂತೆ ಇದು ಯಾವ ರೀತಿಯಾದಂಥ ಎಫೆಕ್ಟ್ ಬೀಳ್ಬೋದು ಅದು ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ತ್ವರಿತ ಗತಿಯಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸುವಂತ ಕೆಲಸ ಆಗಿದೆ, ತೀರ್ಪು ಕೂಡ ಪ್ರಕಟ ಆಗಿದೆ. ಆಮೇಲೆ ಆತ ಈಗ ನಾನು ನಿರ್ದೋಷಿ ಅಥವಾ ನಿರಪರಾಧಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರೂಫ್ಗಳು ಸಿಗ್ಬೇಕಲ್ಲ, ಸಾಕ್ಷಿಗಳು ಸಿಗ್ಬೇಕಲ್ಲ. ನೋಡಿ, ಈಗ ಸುಖ ಸುಮ್ಮನೆ ಯಾರೋ ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟ ಮಾತ್ರಕ್ಕೆ ಅಥವಾ ಆರೋಪ ಮಾಡಿದ ಮಾತ್ರಕ್ಕೇನೆ ಆರೋಪಿ ಅಥವಾ ನಾನು ದೋಷಿ ಅನ್ನುವಂಥದ್ದು ಪ್ರೂವ್ ಮಾಡೋದಕ್ಕೂ ಕೂಡ ಬಹಳ ಕಷ್ಟ ಇರುತ್ತೆ. ಎಲ್ಲ ರೀತಿಯಾದಂಥ ಸಾಕ್ಷಿಗಳು. ಈಗ 424 ಪುಟಗಳ ತೀರ್ಪನ್ನು ಪ್ರಕಟಿಸಿದ್ದಾರೆ ನ್ಯಾಯಮೂರ್ತಿಗಳು ಸಂತೋಷ್ ಗಜಾನನ್ ಭಟ್ ಅವರು. ಶಿಕ್ಷೆ ಪ್ರಮಾಣದ ಮೇಲೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಆಮೇಲೆ ನಾನು ಹೇಳ್ತಿದ್ದೆ, ಯಾಕಂತಂದ್ರೆ ಜಾಮೀನು ಅರ್ಜಿ ಆಗ್ತಂಥ ಸಂದರ್ಭದಲ್ಲಿ ಕೂಡ ಬೇಲ್ಗಾಗಿ ಹರಸಾಹಸ ಪಟ್ಟರು, ಕಸರತ್ತು ಪಟ್ಟರು. ಎಷ್ಟು ಅಂತಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬೇಲ್ ಸಿಗ್ಲಿಲ್ಲ. ಒಂದು ವಿಚಾರಣೆ ಆಗೋದು, ವಾದ ಪ್ರತಿವಾದ ಆಗೋದು, ಅದಾದ ಮೇಲೆ ಮತ್ತೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಅಗೇನ್ ಮತ್ತೆ ಅದೇ ವಿಚಾರ, ವಾದ ಪ್ರತಿವಾದ ನಡೀತಾ ಇತ್ತು. ಈ ವಾದ ಪ್ರತಿವಾದಗಳೆಲ್ಲ ಆಲಿಸಿದ ನಂತರದಲ್ಲಿ ಮೊನ್ನೆವರೆಗೂ ಕೂಡ ಜುಲೈ 30ನೇ ತಾರೀಕು ಕೂಡ ವಿಚಾರಣೆ ಆದಂಥ ಸಂದರ್ಭದಲ್ಲಿ ವಾದ ಪ್ರತಿವಾದ ಆಲಿಸಿ ಇವತ್ತಿಗೆ ತೀರ್ಪು ಪ್ರಕಟಿಸುವುದಾಗಿ ನ್ಯಾಯಾಲಯ ಹೇಳಿತ್ತು. ಆ ತೀರ್ಪು ಇವತ್ತು ಹೊರಬಿದ್ದಿದೆ. ಪ್ರಜ್ವಲ್ ರೇವಣ್ಣ ರೇಪಿಸ್ಟ್. ನಿಮಗೇನು ಬೇಕು ನೀವು ಹೇಳ್ಬೋದು. ಯಾಕೆ ಅಂತಂದರೆ, ನಾನು ಆ ಥರದ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ನನಗೆ ಗೊತ್ತಿಲ್ಲ, ಇದು ಷಡ್ಯಂತ್ರ, ಏನೆಲ್ಲ ವಿಚಾರಗಳನ್ನು ಹೇಳಕ್ಕೆ ಟ್ರೈ ಮಾಡಿದ್ರು ಕೂಡ ಸಾಕ್ಷಿಗಳ ಆಧಾರದ ಮೇಲೆ ಈಗ ಕೋರ್ಟ್ ಆತನನ್ನು ಅಪರಾಧಿ ಅಂತ ಕರೆದಿದೆ. ಆಮೇಲೆ ಇಂಥ ಕೇಸ್ಗಳಲ್ಲಿ ಜೀವಾವಧಿ ಶಿಕ್ಷೆ ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ. 4 ಕೇಸ್ಗಳಿದೆ. ಆ 4 ಕೇಸ್ಗಳ ಪೈಕಿ ಒಂದು ಕೇಸ್ನ ತೀರ್ಪು ಮಾತ್ರ ಇವತ್ತು ಪ್ರಕಟ ಆಗಿರೋದು. ಆಮೇಲೆ ಇದನ್ನ ಪೊಲಿಟಿಕಲಿ ಹೇಗೆ ನೋಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ದೇವೇಗೌಡರ ಬಗ್ಗೆ ನಾನು ಹೇಳ್ತಾ ಇದ್ದೆ, ಯಾಕಂತಂದ್ರೆ ದೇವೇಗೌಡರು ಮೊಮ್ಮಗ, ಹಾಸನದಲ್ಲಿ ಸಂಸದರಾಗಿದ್ದಂಥವರು, ಮಾಜಿ ಸಂಸದರು, ಪಕ್ಷ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು. ಈಗ ಆಲ್ರೆಡಿ ನಾವು ನೋಡ್ತಿರೋ ಪ್ರಕಾರ JDS ವಿಚಾರವಾಗಿ ವಿಪಕ್ಷಗಳು ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರುತ್ತೆ, ಅಳಿವಿನಂಚಿಗೆ ಹೋಗಿದೆ, ತನ್ನ ಶಕ್ತಿ ಕಳ್ಕೊಂಡಿದೆ JDS ಪಕ್ಷ ಅಂತ. ಈ ಕೇಸ್ನ ಸಂಬಂಧಪಟ್ಟಂಥ ತೀರ್ಪಿಗೆ ಪ್ರಕಟ ಆಗಿದೆಯಲ್ಲ, ಇದು JDS ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ಬೋದು, ಆಮೇಲೆ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರು ಹೇಗೆ ತಗೋಬೋದು, ಈ ಥರದ್ದೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಹೈಕೋರ್ಟ್ನ ಹಿರಿಯ ವಕೀಲರಾದ RLN ಮೂರ್ತಿ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಈಗ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅಪರಾಧಿ ಅನ್ನುವಂಥ ತೀರ್ಪು ಹೊರ ಬಂದಿದೆ. ಶಿಕ್ಷೆ ಪ್ರಮಾಣ ಎಷ್ಟಿರಬಹುದು, ಹೇಗ್ ನೋಡ್ತೀರಿ ನೀವು? ಈಗ ನೋಡಿ, ಇದು ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಅಥವಾ ಯಾವುದೇ ಒಂದು ಆಂತರಿಕ ವಿಚಾರಕ್ಕೆ ಮಾತಾಡ್ತೀರಾ, ಜನರಲ್ ಆಗಿ ಮಾತಾಡೋದೇ ಆದ್ರೆ, ಈಗ ಶಿಕ್ಷೆ ಮಿನಿಮಮ್ ಇಂಡಿಯಾದಲ್ಲಿ ಮಿನಿಮಮ್ 10 years ಇದೆ ಅತ್ಯಾಚಾರ ಪ್ರಕರಣಗಳಲ್ಲಿ, ಮ್ಯಾಕ್ಸಿಮಮ್ ಲೈಫ್ ಇದೆ. ಆದ್ರೆ ಏನಾಗುತ್ತೆ, ಇವತ್ತು ದೋಷಿ ಅಂತ ಅವರು ನ್ಯಾಯಾಲಯದಲ್ಲಿ ಆದೇಶ ಕೊಟ್ಟಿದ್ದಾರೆ, ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ನಾಳೆ ಶಿಕ್ಷೆ ಕಮ್ಮಿ ಮಾಡಿ ಅಂತ ಕೇಳಕ್ಕೆ ಒಂದು ವಾದ ಮಂಡಿಸ್ಲಿಕ್ಕೆ ಅವಕಾಶ ಇದೆ. ಹಲೋ, ವಾದ ಮಂಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಶಿಕ್ಷೆ ಪ್ರಮಾಣನ ಕಮ್ಮಿ ಮಾಡಕ್ ಕೇಳ್ಕೋಬಹುದು. ಆಮೇಲೆ ಇನ್ನೊಂದು, ಅದು ಅಂತಿಮ ಅಲ್ಲ. ಮುಂದಿನ ನ್ಯಾಯಾಲಯಗಳಲ್ಲಿ ಅಪೀಲ್ ಹಾಕೊಂಡು ಕೆಲ ಹಂತದಲ್ಲಿ ಸಾಕ್ಷಿ ವಿಚಾರಣೆ ಆಗ್ಬೋದು, ಅಥವಾ ಕೆಲ ಹಂತದಲ್ಲಿ ಸಂಖ್ಯೆದು ಲೋಪದೋಷ ಇದೆ ಅಂತ ಹೇಳಿದ್ದು ಕಂಡು ಬಂದ್ರೆ ಅದ್ರ ಹೈಕೋರ್ಟ್ ನಲ್ಲಿ ಅವ್ರ ಮುಂದೆ ಚಾಲೆಂಜ್ ಮಾಡ್ಲಿಕ್ಕೂ ತುಂಬಾ ಅವಕಾಶಗಳಿದಾವೆ. ಇದು ಈಗ ಅಂತಿಮ ಅಂತೂ ಆಗೋದಿಲ್ಲ, ಆದ್ರೆ ಅವಕಾಶ ಇದೆ.
ಮತ್ತೆ ಶಿಕ್ಷಣ ಪ್ರಮಾಣ ಕಮ್ಮಿ ಮಾಡಕ್ಕೂ ಸಹ ಪ್ರಜ್ವಲ್ ರೇವಣ್ಣ ಕೇಳ್ಕೋಬಹುದು ನಾಳೆ ಕೋರ್ಟ್ನಲ್ಲಿ. ಆಯ್ತು ಸರ್, ಈಗ ಒಂದು ವೇಳೆ ಏನಾದರೂ ನಾಳೆ ಅದಕ್ಕೆ ಮನವಿ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಅಂದ್ರೆ, ಒಂದು ವೇಳೆ ಆಯ್ತು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಅಂದ್ರೆ ಎಷ್ಟು ಮಾಡ್ಬೋದು, ಅದ್ರ ಸಾಧ್ಯತೆ ಎಷ್ಟಿರುತ್ತೆ? ಈಗ 10 ವರ್ಷ ಅಂತ ಅಂದ್ರಿ, ಮ್ಯಾಕ್ಸಿಮಮ್ ಅಂದ್ರೆ ಲೈಫ್ ಆದ್ರೂ ಆಗ್ಬೋದು. 10 ವರ್ಷದಲ್ಲಿ ಒಂದು ವೇಳೆ ಮನವಿ ಮಾಡ್ಕೊಂಡ್ರೆ ಎಷ್ಟು ಕಡಿಮೆ ಮಾಡ್ಬೋದು ಅಂತ ಚಾನ್ಸಸ್ ಇರುತ್ತೆ? ಶಿಕ್ಷೆ ನೋಡಿ ಸರ್, ಆರೋಪ ಸಾಬೀತಾದ್ಮೇಲೆ ಸಾಕ್ಷಿ ಆಧಾರಗಳು ಕೋರ್ಟ್ ನಲ್ಲಿ ಸರಿಯಾಗಿ ಸಾಕ್ಷಿ ನುಡಿದು ತನಿಖೆಗೂ ಮತ್ತೆ ಸಾಕ್ಷಿ ಆಧಾರಕ್ಕೂ ಮ್ಯಾಚ್ ಆಗಿ ಶಿಕ್ಷೆ ಪ್ರಕಟ ಮಾಡುವಾಗ ನ್ಯಾಯಾಧೀಶರು ಡಿಸ್ಕ್ರಿಪ್ಷನ್ ಇರ್ತದೆ. ಅಂದ್ರೆ ಯಾವ ತರ ಡಿಸ್ಕ್ರಿಪ್ಷನ್ ಅಂದ್ರೆ, ಈಗ ಏನು ನೊಂದ ವ್ಯಕ್ತಿ, ನೊಂದ ಮಹಿಳೆ ಯಾವ ರೀತಿ ಕೋರ್ಟ್ಗೆ ಹೇಳಿಕೆ ನೀಡಿದ್ದಾಳೆ, ನೊಂದ ವ್ಯಕ್ತಿ ಮೇಲೆ ಯಾವುದೇ ಅತ್ಯಾಚಾರ ಆಗಿರ್ಬೇಕಾದ್ರೆ ಯಾವ್ದಾರ ಹಲ್ಲೆ ಆಗಿದ್ಯಾ, ಅಥವಾ ಯಾವ್ದೇ ನೋವು ಉಂಟು ಮಾಡಿದಾರಾ, ಅಥವಾ ಬೇರೆ ಯಾವ್ದೇ ಚಿತ್ರ ಹಿಂಸೆ ನೀಡಿದ್ದಾರಾ, ಇದೆಲ್ಲ ಅವಕಾಶ ಇದೆ. ಇದ್ರ ಮೇಲೆ ಶಿಕ್ಷೆ ಪ್ರಮಾಣವನ್ನ ನ್ಯಾಯಾಧೀಶರು ವಿವೇಚನಾ ಶಿಸ್ತಿ ಮೇಲೆ ನಿರ್ಧಾರ ಮಾಡ್ತಾರೆ. ವಿವೇಚನ ಸಂಪೂರ್ಣ ವಿವೇಚನೆ ಆಗಲ್ಲ, ಅಲ್ಲಿ ತಾಂತ್ರಿಕ ಕೆಲವು ಅಂಶಗಳನ್ನ ಅನುಸರಿಸಿ ಶಿಕ್ಷೆ ಪ್ರಮಾಣನ ಶಿಕ್ಷೆ ಒಂದು ಪೀರಿಯಡ್ ಅನ್ನ ನಿಗದಿ ಮಾಡ್ತಾರೆ. ನೋಡಿ ಸರ್, ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ 2 ತರ ಇದೆ. ಒಂದು ಶಿಕ್ಷೆ ಸಾಬೀತಾಗೋದು, ಶಿಕ್ಷೆ ಕೊಡಕ್ಕೆ ಫಿಟ್ ಕೇಸ್ ಆಗೋದು. ಆ ಫಿಟ್ ಕೇಸ್ ಆದ್ಮೇಲೆ ಆ ಶಿಕ್ಷೆ ಎಷ್ಟು ಕೊಡಬೇಕು ಅಂತ ಆ ಒಂದು ನ್ಯಾಯಾಲಯದ ವಿವೇಚನಾ ಶಕ್ತಿ ಬಿಟ್ಟಿರ್ತದೆ. ಈಗ ನಾಳೆ ಏನಾದ್ರೂ ಶಿಕ್ಷೆ ಪ್ರಮಾಣ ಒಂದ್ ವೇಳೆ 10 ವರ್ಷನೋ ಅಥವಾ ಲೈಫೋ ಅಂತ ಏನಾದ್ರೂ ಒಂದ್ ವೇಳೆ ಕೋರ್ಟ್ ಇಂದ ತೀರ್ಪು ಬಂದಿದ್ದೇ ಆದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಮುಂದೆ ಏನ್ ಆಯ್ಕೆ ಇದೆ ಅಂತ? ಸರ್ ನೋಡಿ ಸರ್, ಫಸ್ಟ್ ಆಫ್ ಆಲ್ ಪ್ರಜ್ವಲ್ ರೇವಣ್ಣ ಅವರು ಈ ಶಿಕ್ಷೆ ಕೊಟ್ಟಿದ್ದೆ ತಪ್ಪು ಅಂತ ಹೇಳಿ ನ್ಯಾಯಾಲಯದಲ್ಲಿ ಅಪೀಲ್ ಬರ್ಬೋದು, ಮೊದಲನೇದು. ಎರಡನೇದು, ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ ಅಂತ ಹೇಳಿ ನ್ಯಾಯಾಲಯದಲ್ಲಿ ಅಪೀಲು ಬೇಕಾದ್ರೆ ಕೇಳ್ಕೋಬಹುದು. 2 ಆಪ್ಷನ್ಸ್ ಇರ್ತವೆ. ಹಂಗೆ ಅಂತೂ ಯಾವ್ದೇ ಕಾರಣಕ್ಕೆ ಯಾರು ಇರೋದಿಲ್ಲ. ಪ್ರಜ್ವಲ್ ರೇವಣ್ಣ ಅಂತಲ್ಲ, ಆ ಸ್ಥಾನದಲ್ಲಿ ಬೇರೆ ಯಾರೇ ವ್ಯಕ್ತಿಗಳು ಸಹ ಇರೋದಿಲ್ಲ. ಅವರು ಸಂವಿಧಾನ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಎಲ್ಲಾರ್ಗೂ ಒಂದು ಅವಕಾಶ ಇದೆ. ಮೇಲ್ಮನವಿ ಸಲ್ಲಿಸಕ್ಕೆ ಅವಕಾಶ ಇದೆ, ಆಮೇಲೆ ಪ್ರಮಾಣ ಕಮ್ಮಿ ಮಾಡಕ್ಕೆ ಅವಕಾಶ ಇದೆ. ಇದೆಲ್ಲ ಅವಕಾಶಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ಅವಕಾಶ ಇದೆ ಸರ್ ನಮ್ಗೆ. ಓಕೆ, ಥ್ಯಾಂಕ್ ಯು ಅರವಿಂದ್ ಮೂರ್ತಿ ಅವರೇ, ಅಶೋಕ ನ್ಯೂಸ್ ಒಟ್ಟಿಗೆ ಮಾತನಾಡೋದಕ್ಕೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ಕೇವಲ 7 ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪು ಪ್ರಕಟಿಸಿದ್ದಾರೆ. ಪ್ರಜ್ವಲ್ ದೋಷಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 424 ಪುಟಗಳ ಆದೇಶವನ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಪ್ರಕಟಿಸಿದ್ದಾರೆ. 7 ತಿಂಗಳ ವಿಚಾರಣೆಯನ್ನ ಪೂರ್ಣಗೊಳಿಸಿ ತೀರ್ಪನ್ನ ಕೊಟ್ಟಿದ್ದಾರೆ. ಆಮೇಲೆ ಈಗಷ್ಟೇ ವಕೀಲರು ಕೂಡ ಹೇಳ್ತಾ ಇದ್ರು, ಈಗ ಈ ತರದ ರೇಪ್ ಕೇಸ್ಗಳಲ್ಲಿ 10 ವರ್ಷ ಮಿನಿಮಮ್ ಅಂತ ಅಂದ್ರೂ 10 ವರ್ಷ ಶಿಕ್ಷೆ ಬೀಳುತ್ತೆ, ಮ್ಯಾಕ್ಸಿಮಮ್ ಅಂತ ಅಂದ್ರೆ ಲೈಫ್ ಬಿದ್ರೂ ಕೂಡ ಬೀಳಬಹುದು. ಆಮೇಲೆ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆದಂಥ ಸಂದರ್ಭದಲ್ಲಿ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತೇಳಿ ಮನವಿ ಮಾಡೋದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಆಪ್ಷನ್ ಇದೆ ಅಂತೇಳಿ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ತೀರ್ಪು ಸರಿಯಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡಬಹುದಾದಂಥ ಸಾಧ್ಯತೆಗಳು ಅಥವಾ ಅವಕಾಶಗಳು ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇದೆ. ಬಟ್ ಈಗ ಶಿಕ್ಷೆ ಪ್ರಮಾಣ ನಾಳೆ ಎಷ್ಟು ವರ್ಷಗಳ ಕಾಲ ಅಂತೇಳಿ ನ್ಯಾಯಾಲಯ ಪ್ರಕಟಿಸುತ್ತೆ. ಅದರ ಜೊತೆಗೆ ಈಗ ಈ 7 ತಿಂಗಳ ಅವಧಿಯಲ್ಲಿ ವಿಚಾರಣೆಯನ್ನ ನಡೆಸಿ ಈಗ ತೀರ್ಪನ್ನು ಸದ್ಯ ಕೋರ್ಟ್ ಪ್ರಕಟಿಸಿದೆ. ಸೊ ಮುಂದೆ ಏನಾಗ್ಬೋದು, ಏನು ಆಯ್ಕೆ ಇದೆ, ಏನು ಮಾಡ್ಬೋದು ಅವ್ರ ಮುಂದೆ ಇರುವಂಥದ್ದು, ಇದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಹಜವಾಗಿ ರೇಪ್ ಕೇಸ್ಗಳಿಗೆ, ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಆತ ಮಾಡಿರುವಂಥ ಕೃತ್ಯ ಪ್ರೂವ್ ಆಗಿ ಆತ ಅಪರಾಧಿ, ಆತ ತಪ್ಪು ಮಾಡಿದ್ದಾನೆ ಅನ್ನುವಂಥದ್ದು ಕೋರ್ಟ್ನ ಹಂತದಲ್ಲಿ ಗೊತ್ತಾದಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅಂತ ಅಂದ್ರು 10 ವರ್ಷಗಳ ಕಾಲ ಶಿಕ್ಷೆಯನ್ನ, ಮಿನಿಮಮ್ ಅಂತ ಅಂದ್ರು 10 ವರ್ಷ. ಅದು ಟ್ರಯಲ್ಗಳನ್ನ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡೋಕ್ಕಾಗತ್ತೆ ಆ ಎಲ್ಲ ಟ್ಯಾಕ್ಟಿಕ್ಗಳನ್ನ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿದ್ರು. ಇದರಲ್ಲಿ ಯಾವುದರಲ್ಲೂ ಸಹ ಸಫಲ ಆಗಲಿಲ್ಲ. ಅವರ ಲಾಯರ್ಗಳನ್ನ ವಿಡ್ರಾ ಮಾಡಿದ್ರು, ಮತ್ತೆ ಲಾಯರ್ಗಳನ್ನ ಹೊಸ ಲಾಯರ್ಗಳನ್ನ ತಂದ್ರು, ಮತ್ತೆ ಅದನ್ನ ಚಾಲೆಂಜ್ ಮಾಡಿದ್ರು. ಇದು ಯಾವುದೂ ಸಹ ಸಫಲ ಆಗಲಿಲ್ಲ. ಇಲ್ಲಿಂದ ಹೈಕೋರ್ಟ್ವರೆಗೂ ಸಹ ಎರಡೆರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದು ಸಾರಿ, ಮತ್ತೆ ಲಾಯರ್ನ ನೇಮಕ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದು ಸಾರಿ, 2 ಸಾರಿ ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿದ್ರು. ಹೈಕೋರ್ಟ್ನಲ್ಲೂ ಸಹ ಅವ್ರಿಗೆ ಯಾವುದೂ ರೀತಿಯ ಒಂದು ಪರಿಹಾರ ಸಿಗಲಿಲ್ಲ. ಹೈಕೋರ್ಟು ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿಡಿದಿತ್ತು. ಹಾಗಾಗಿ ಮತ್ತೆ ಇದನ್ನು ವಾಪಸ್ಸು ಟ್ರಯಲ್ ಕೋರ್ಟಲ್ಲಿ ಇವರನ್ನ ವಿಚಾರಣೆ ಎದುರಿಸಬೇಕಾಗಿ ಬಂತು. ಈ
ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈ ಎಲ್ಲ MP MLA ಪ್ರಕರಣಗಳಲ್ಲಿ ಪ್ರಕರಣವನ್ನ ಡೇ ಟು ಡೇ ಏರಿಂಗ್ ಮಾಡಬೇಕಂತಿದೆ. ಮತ್ತೆ CRPC-ನಲ್ಲೂ ಸಹ ರೇಪ್ ಪ್ರಕರಣಗಳನ್ನ 2 ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ. ಆದರೂ ಸಹ ಡಿಸೆಂಬರಲ್ಲಿ ಕಮಿಟ್ ಆಗಿದ್ದಂಥ ಕೇಸು ಇಯರಿಂಗ್ ಬಿಫೋರ್ ಚಾರ್ಜು ಮತ್ತು ಚಾರ್ಜ್ ಎಲ್ಲ ಫ್ರೇಮ್ ಮಾಡೋದಕ್ಕೆ ಅಲ್ಲೇ ಒಂದು 2-3 ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲ್ ಅನ್ನ ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್ ಮಾಡಿದ್ದಾರೆ. ಈ ಕೇಸ್ ರೇಪ್ ಕೇಸ್ಗಳಲ್ಲಿ ಪ್ರಮುಖವಾದ ಎವಿಡೆನ್ಸ್ ವಿಕ್ಟಿಮ್ ಎವಿಡೆನ್ಸ್, ವಿಕ್ಟಿಮ್ ಸಂತ್ರಸ್ತೆ ಎವಿಡೆನ್ಸ್. ಸಂತ್ರಸ್ತೆ ತನ್ನ ಆಗಿರ್ತಕ್ಕಂಥ ಅನ್ಯಾಯವನ್ನ ಅವಳ ಭಾಷೆನಲ್ಲಿ ಕೋರ್ಟ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾಳೆ. ಅದು ಬೇರೆ ಕೇಸು, ಅದಕ್ಕೂ ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ. ಸೇಮ್ ವಕೀಲರಾದಂಥ ಬಾಲನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅಪರಾಧಿ ಅಂತೇಳಿ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿದೆ. ಈಗ ಶಿಕ್ಷೆ ಪ್ರಮಾಣ ನಾಳೆ ಗೊತ್ತಾಗುತ್ತೆ ಅಂತೇಳಿ. ಮುಂದೆ ಏನ್ ಆಗ್ಬೋದು ಅಂತ, ಎಷ್ಟು ಶಿಕ್ಷೆ ಪ್ರಮಾಣ ಎಷ್ಟಿರ್ಬೋದು, ಏನು ಎತ್ತ ಅಂತ? ಈಗ 376 ರೇಪ್, 47 ವಯಸ್ಸಾದ ಒಂದು ಮನೆ ಕೆಲಸ ಮಾಡುವರನ್ನ ಅವರು ಅತ್ಯಾಚಾರ ಮಾಡಿದ್ದಾರೆ, ಮೊಲೆಸ್ಟೇಷನ್ ಮಾಡಿದ್ದಾರೆ ಅನ್ನೋದು ತೀರ್ಪು. ಈಸ್ ಫೌಂಡ್ ಗಿಲ್ಟಿ ಅಂದ್ರೆ ಅದಕ್ಕೆ ಮಿನಿಮಮ್ ಲೈಫ್ ಸೆಂಟೆನ್ಸ್ ಇರುತ್ತೆ, ಕೊಡ್ತಾರೆ. ಕೆಲವು ಕೇಸ್ಗಳಲ್ಲಿ ಲೈಫ್ ಸೆಂಟೆನ್ಸ್ ಅಂದ್ರೆ ಸಾಯವರೆಗೆ ಜೈಲಲ್ಲಿ ಇರ್ಬೇಕಂದು ಕೊಡ್ತಾರೆ. ಸೊ ಇದು 4 ಚಾರ್ಜ್ ಶೀಟ್ ಹಾಕಿದ್ದಾರೆ. 4 ಚಾರ್ಜ್ ಶೀಟ್ ಅಲ್ಲಿ 1 ಚಾರ್ಜ್ ಶೀಟು ಈಗ ಪ್ರೂವ್ ಆಗಿದೆ. ಅವ್ರಿಗೆ ಈಗ ಜೀವಾವಧಿ ಶಿಕ್ಷಣ ಕೊಡ್ತಾರೆ. ಮತ್ತೆ ಎಷ್ಟು ಫೈನ್ ಇಂಪೋಸ್ ಮಾಡ್ತಾರೆ ಅಂತ ನೋಡ್ಬೇಕು. ಫೈನ್ ಕೊಡ್ಬೇಕು, ಅದು ಎಷ್ಟು ಲಕ್ಷ ಹಾಕ್ತಾರೆ, ಫೈನ್ ಕಟ್ಟಬೇಕು. ಫೈನ್ ಕಟ್ಟಿಲ್ಲ ಅಂದ್ರೆ ಮತ್ತೆ ಜೈಲಿಗೆ ಇರ್ಬೇಕಾಗುತ್ತೆ ಎಂದು ಆದೇಶ ಮಾಡ್ತಾರೆ. ಈಗ ರೇಪ್ ಕೇಸ್ಗಳಲ್ಲಿ ಮಿನಿಮಮ್ 10 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ ಲೈಫ್ ಆದ್ರೂ ಆಗ್ಬೋದು. ಈಗ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಈಗ ಒಂದು ವೇಳೆ ಆ ಥರದ್ದು ಏನಾದರೂ ಶಿಕ್ಷೆ ಪ್ರಮಾಣ ಜಾಸ್ತಿ ಆಯ್ತು ಅಂತಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಮುಂದೆ ಏನ್ ಆಪ್ಷನ್ಗಳಿದೆ ಅಂತ? ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸು, ಅಗ್ರವೇಟಿವ್ ಸರ್ಕಮ್ಸ್ಟೆನ್ಸ್ ಎಂದು ಬರುತ್ತೆ. ಓಕೆ, ಅವರು MP ಆಗಿದ್ರು, ಬೇರೆ ಅವ್ರ ಸ್ಟ್ಯಾಟಸ್ ಬಗ್ಗೆ ಎಲ್ಲಾನು ಅವ್ರ ವಕೀಲರು ವಾದ ಮಾಡ್ತಾರೆ. ಬಟ್ ಇದು ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್ ಅಂದ್ರೆ 4 ಚಾರ್ಜ್ ಶೀಟ್ ಆಗಿದೆ. 4 ಚಾರ್ಜ್ ಶೀಟ್ ಅನ್ನೋದು ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್. ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್. ಈಗ ಇದು ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಕೊಡಕ್ಕೆ ಸಾಧ್ಯತೆ ಇದೆ. ಇದು ಒಂದು ಕೇಸ್ ಏನೋ ಅಕಸ್ಮಾತ್ ಆಯ್ತಂದ್ರೆ ಅದು ಬೇರೆ. ಇದು ರಿಗ್ರೆಸ್ 10 ವರ್ಷ ಕಡಿಮೆ ಮಾತ್ರ ಇಲ್ಲ. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಈಗ ಒಂದ್ ವೇಳೆ ಏನಾದ್ರು ಆತರ ಲೈಫ್ ಆಯ್ತು ಅಥವಾ 10 ವರ್ಷ ಆಯ್ತು ಅಥವಾ ಇಷ್ಟು ವರ್ಷ ಅಂತ ಶಿಕ್ಷೆ ಪ್ರಮಾಣ ಬಂದಂತ ಸಂದರ್ಭದಲ್ಲಿ ಈಗ ಕಡಿಮೆ ಮಾಡಿ ಅಂತೇಳಿ ಒಂದ್ ವೇಳೆ ಏನಾದ್ರು ಪ್ರಜ್ವಲ್ ಅವರು ಮನವಿ ಮಾಡ್ಕೊಂಡ್ರು ಕೂಡ ಕೋರ್ಟ್ ನಲ್ಲಿ, ಈ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಕೋರ್ಟ್ಗೆ ಅಧಿಕಾರ ಇಲ್ವಲ್ಲ. ಸೆಕ್ಷನ್ ನಲ್ಲಿ shall not be less than 10 years ಇದೆ. ಕೋರ್ಟ್ಗೆ ಅಧಿಕಾರ ಇಲ್ಲ. ಕೋರ್ಟ್ಗೆ ಅಧಿಕಾರ ಇರೋದು 10 years to life. ಓಕೆ, ಕೋರ್ಟ್ಗೆ ಅಧಿಕಾರ ಇರೋದು ಅಷ್ಟು ಮಾತ್ರ. 10 ವರ್ಷ ಕಡಿಮೆ ಸಾಧ್ಯತೆನೇ ಇಲ್ಲ. ಕೋರ್ಟ್ಗೆ ಪವರೇ ಇಲ್ಲ. ಸೊ ನಾಳೆಯಿಂದ ಆರೋಪಿ ಅಪರಾಧಿ ಆಗ್ತಾರೆ. ಈಗ ಆರೋಪಿ ಆಗಿದ್ರು ಅವ್ರ ಸ್ಟೇಟಸ್, ಈಗ ಅಪರಾಧಿ ಆಗಿದ್ದಾರೆ. ಇನ್ನ 3 ಪ್ರಕರಣದಲ್ಲಿ ಅವರು ಆರೋಪಿನೇ. ಅದನ್ನ ನಾನು ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್ ಅಂದ್ರೆ ಅದನ್ನ ಪರಿಗಣಿಸಿದ್ರೆ ಲೈಫ್ ಕೊಡ್ತಾರೆ. ಇದು ಒಂದೇ ಕೇಸ್ ಇತ್ತಂದ್ರೆ ಮ್ಯಾಕ್ಸಿಮಮ್ 10 years ಕೊಟ್ಟು ಸ್ವಲ್ಪ ಫೈನ್ ಹಾಕ್ತಾರೆ. ಇದು ಅಗ್ರವೇಟೆಡ್ ಸರ್ಕಮ್ಸ್ಟೆನ್ಸ್ ಇರೋದ್ರಿಂದ ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸ್ಗೆ ಸಾಧ್ಯ ಭಾರಿ ಕಡಿಮೆ, ಇಲ್ವೇ ಇಲ್ಲ ಅಂತೀನಿ. ಆದ್ರಿಂದ ರಿಗರಸ್ ಸೆಂಟೆನ್ಸ್ ಆಗುತ್ತೆ ನಾಳೆ. ಓಕೆ, ಥ್ಯಾಂಕ್ ಯು ಬಾಲನ್ ಅವರೇ, ಅಶ್ವವೇಗ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ನಾಳೆ ಶಿಕ್ಷೆ ಪ್ರಮಾಣವನ್ನ ಜನಪ್ರತಿನಿಧಿಗಳ ಕೋರ್ಟ್
ಪ್ರಕಟಿಸುತ್ತೆ. ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ ಪಕ್ಷ 10 ವರ್ಷ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಕನಿಷ್ಠ, ಗರಿಷ್ಠ ಅಂತ ಅಂದ್ರೆ ಜೀವಾವಧಿ ಶಿಕ್ಷೆ ವಿಧಿಸುವಂತ ಸಾಧ್ಯತೆ ಕೂಡ ಇದೆ. ಎರಡೂ ಕೂಡ ನೋಡಬೇಕು. ನೋಡಿ, ಮಿನಿಮಮ್ ಅಂತ ಅಂದ್ರೆ 10 ವರ್ಷ, ಮ್ಯಾಕ್ಸಿಮಮ್ ಅಂತ ಅಂದ್ರೆ ಲೈಫ್ ಆಗುತ್ತೆ. ಜೀವಾವಧಿ ಶಿಕ್ಷೆ ವಿಧಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಈಗ ಆರಂಭದಲ್ಲಿ ದೋಷಿ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತಾನೆ ಕಟಕಟೆಯಲ್ಲಿ ನಿಂತಿದ್ದಂಥ ಪ್ರಜ್ವಲ್ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ. ಹೊರಗಡೆ ಬಂದು ಬೆಂಚ್ ಮೇಲೆ ಕೂತ್ ಕೂಡ ಕಣ್ಣೀರು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈಗ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅದನ್ನು ಹೇಗೆ ತಗೋತಾರೆ, ಅವ್ರ ಮುಂದೆ ಏನು ಆಪ್ಷನ್ಗಳಿದೆ, ಏನು ಆಯ್ಕೆ ಇದೆ. ಆಮೇಲೆ ಈಗ ಮಿನಿಮಮ್ ಅಂತ ಅಂದ್ರೂ 10 ವರ್ಷ. ನೋಡಿ, ಈಗ ಆಲ್ರೆಡಿ 1 ವರ್ಷ 2 ತಿಂಗಳಾಯಿತು, 14 ತಿಂಗಳಿಂದಲೂ ಕೂಡ ಜೈಲಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಕೋರ್ಟಿಗೆ ಬರೋದು, ಇನ್ ಬಿಟ್ವೀನು ಪ್ರೊಸೀಜರ್ಗಳೇನಿದೆ ಆ ಪ್ರೊಸೀಜರ್ಗಳನ್ನ ಅವರು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಜುಲೈ 30ನೇ ತಾರೀಕು ವಿಚಾರಣೆ ಆದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಏನು ತೀರ್ಪನ್ನು ಕಾಯ್ದಿರಿಸಿತ್ತು ಕೋರ್ಟ್, ಆ ತೀರ್ಪನ್ನು ಪ್ರಕಟ ಮಾಡಿದೆ. ಈಗ ಆತ ಅತ್ಯಾಚಾರಿ ಅನ್ನುವಂಥದ್ದು ಕೋರ್ಟ್ನಲ್ಲೇ ಡಿಸೈಡ್ ಆಗಿದೆ. ಮಿನಿಮಮ್ ಅಂದರೂ 10 ವರ್ಷ, ಮ್ಯಾಕ್ಸಿಮಮ್ ಅಂತ ಅಂದರೆ ಜೀವಾವಧಿ ಶಿಕ್ಷೆ ಆಗ್ಬೋದು. ಚಾನ್ಸಸ್ ಯಾವ್ದು ಜಾಸ್ತಿ ಇರುತ್ತೆ. ಆಮೇಲೆ ವಕೀಲರು ಮಾತನಾಡುವಂಥ ಸಂದರ್ಭದಲ್ಲಿ ಮೂರ್ತಿ ಅವರು ಹೇಳ್ತಾ ಇದ್ರು, ಒಂದು ವೇಳೆ ಆ ಥರ ಏನಾದರೂ ಶಿಕ್ಷೆ ಪ್ರಮಾಣ ಆದಂಥ ಸಂದರ್ಭದಲ್ಲಿ ಕಡಿಮೆ ಮಾಡಿ ಅನ್ನುವಂಥ ಮನವಿ ಕೂಡ ಮಾಡ್ಬೋದು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಆ ಮನವಿನ ಹೇಗೆ ತಗೊಳುತ್ತೆ ಕೋರ್ಟು. ಬಟ್ ಈ 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ 1 ಪ್ರಕರಣದ ತೀರ್ಪು ಹೊರ ಬಂದಿದೆ. ಆ ತೀರ್ಪಿನ ಪ್ರಕಾರ ಆತ ಅತ್ಯಾಚಾರಿ, ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ, ಆ ಕೃತ್ಯದಲ್ಲಿ ಭಾಗಿಯಾಗಿದ್ದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಪ್ರತಿಯೊಂದು ಕೂಡ ಆತನ ಎಗೇನೆಸ್ಟ್ ಆಗೇ ಇತ್ತು. KR ನಗರ ಮಹಿಳೆಯ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ. ಕೇವಲ 7 ತಿಂಗಳಲ್ಲೇ ಸಾಕ್ಷಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ತೀರ್ಪು ಪ್ರಕಟಿಸಿದ್ದಾರೆ. ತ್ವರಿತಗತಿಯಲ್ಲಿ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪನ್ನು ಪ್ರಕಟಿಸಿದ್ದಾರೆ ಅನ್ನುವಂಥ ವಿಚಾರ. ನಾಳೆ ಶಿಕ್ಷೆ ಪ್ರಮಾಣವನ್ನ ಜನಪ್ರತಿನಿಧಿಗಳ ಕೋರ್ಟ್ ಪ್ರಕಟಿಸುತ್ತೆ. ನಾವು ಮಾತಾಡ್ತಾ ಇದ್ವಲ್ಲ, ಅದೇ ಕನಿಷ್ಠ ಪಕ್ಷ ಅಂತ ಅಂದ್ರೂ 10 ವರ್ಷ, ಮ್ಯಾಕ್ಸಿಮಮ್ ಅಂತ ಅಂದ್ರೆ ಜೀವಾವಧಿ ಶಿಕ್ಷೆ ವಿಧಿಸುವಂತ ಸಾಧ್ಯತೆ ಇದೆ. ಯಾಕೆ ಅಂತ ಅಂದ್ರೆ ನೋಡಿ, ಈಗ ನಾ ಹೇಳ್ತಿದ್ದೆ, ನೋಟಿಸ್ ಜಾರಿಯಾಗುವಂಥ ಸಂದರ್ಭದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರು ಅಜ್ಞಾತ ಸ್ಥಳಕ್ಕೆ ಎಸ್ಕೇಪ್ ಆಗಿರ್ತಾರೆ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹುಡುಕಾಟ ನಡೆಸುವಂಥ ಕೆಲಸಗಳಾಗಿರ್ಬೋದು, ಆಮೇಲೆ ಸಂತ್ರಸ್ತೆ ಕೊಟ್ಟಂಥ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಆ 164 ಸ್ಟೇಟ್ಮೆಂಟು, ಅದಾದಮೇಲೆ ಏನೆಲ್ಲ ಕೃತ್ಯ ನಡೆದಿತ್ತು, ಹೇಗಾಯಿತು, ಏನು ಎತ್ತ ಅನ್ನುವಂಥದ್ದು ಎಲ್ಲ ವಿಚಾರಗಳನ್ನು ಕೂಡ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಾಳೆ. ಅದಾದ ನಂತರದಲ್ಲಿ ಎಲ್ಲೋ ಅಜ್ಞಾತ ಸ್ಥಳದಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಮಾಡಿಬಿಡ್ತಾರೆ. ಆ ವಿಡಿಯೋದಲ್ಲಿ ನಾನು ಅವನಲ್ಲ, ನಾನು ಆ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಇದು ರಾಜಕೀಯ ಷಡ್ಯಂತ್ರ, ಅನೇಕ ವಿಚಾರಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದು ಯಾವುದೂ ಕೂಡ ಪ್ರೂವ್ ಆಗಲಿಲ್ಲ. ನೋಡಿ, ಈಗ ನಾನು ಈ ಕೇಸಲ್ಲಿ ನನಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಈಗ ಸಾಕ್ಷಿಗಳು ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರ ಎಗನೆಸ್ಟ್ ಆಗಿ ಇತ್ತು ಅಂತ ಹೇಳಿದ್ರೆ, ಆತ ಮಾಡಿದ್ದಂಥ ಕೃತ್ಯ ಪ್ರತಿಯೊಂದು ವಿಚಾರ ಕೂಡ ಅಲ್ಲಿ ಪ್ರೂವ್ ಆಗಿತ್ತು. ಅದೇ ಕಾರಣಕ್ಕಾಗಿ ಈಗ 14 ತಿಂಗಳಿಂದ ಜೈಲಲ್ಲಿದ್ರಲ್ಲ, ಈಗ ದೋಷಿ ಅನ್ನುವಂಥದ್ದು ಪ್ರೂವ್ ಆಗಿದೆ. ನೆಕ್ಸ್ಟ್ ಶಿಕ್ಷೆ ಪ್ರಮಾಣ ಎಷ್ಟಾಗ್ಬೋದು ಅಂತ ಸುಪ್ರೀಂ ಕೋರ್ಟ್ನ ವಕೀಲರಾದಂಥ ಶಿವರಾಜ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸರ್ ನಮಸ್ಕಾರ ಸರ್. ಸರ್, ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಬಹುಶಃ ನೀವು ಕೂಡ ಗಮನಿಸಿರ್ತೀರಿ, ಇಷ್ಟು ದಿವಸದಿಂದಲೂ ಕೂಡ 14 ತಿಂಗಳಿಂದಲೂ ಕೂಡ ಅದರ ಪ್ರೊಸೀಜರ್ಗಳು ನಡೀತಾ ಇತ್ತು. ಈಗ ಫೈನಲಿ ಆತ ದೋಷಿ ಅನ್ನುವಂಥ ತೀರ್ಪು ಪ್ರಕಟಗೊಂಡಿದೆ. ಶಿಕ್ಷೆ ಪ್ರಮಾಣ ಎಷ್ಟಿರ್ಬೋದು, ನೀವು ಹೇಗೆ ನೋಡ್ತೀರಿ, ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಈ ಕೇಸ್ನ? ಸರ್, ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಒಂದು ಕೋರ್ಟ್ನ ಆದೇಶದಲ್ಲಿ ಈಗ ಅವರು ದೋಷಿ ಅಂತ ಹೇಳಿ ತೀರ್ಪು ಹೊರಬಿದ್ದಾಗ ಈ ಇದರಲ್ಲಿ 7 years ಕನ್ವಿಕ್ಷನ್ ಕೊಡುವಂತದ್ದು ಇರುತ್ತೆ, 10 ಕೊಡುವಂತದ್ದು ಇರುತ್ತೆ, ಅಥವಾ ಲೈಫ್ ಕೊಡುವಂತದ್ದು ಕೂಡ ಇರ್ತದೆ ಈ ಒಂದು ಪ್ರಕರಣದಲ್ಲಿ. ಆದ್ರೆ ಪ್ರಜ್ವಲ್ ರೇವಣ್ಣನವರ ಪ್ರಕರಣದಲ್ಲಿ ಏನು ಅಂತ ಹೇಳಿದ್ರೆ, 164 ಸ್ಟೇಟ್ಮೆಂಟ್ ಅನ್ನ ಆಧಾರಿತವಾಗಿ ಪ್ರಮುಖವಾಗಿ ಏನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂತದ್ದು, ಮತ್ತೆ ಅವ್ರನ್ನ ಆ 164 ಸ್ಟೇಟ್ಮೆಂಟ್ ನಲ್ಲಿ ಕನ್ಸಿಡರ್ ಮಾಡಿದಂತದ್ದು, ಮತ್ತೆ ಈ ವಿಚಾರಣೆಗೆ ಒಳಪಡಿಸಿದಂತದ್ದು, ಏನ್ ಈ ದೂರುದಾರರು ಇರ್ತಕ್ಕಂಥವ್ರು ಮತ್ತೆ ಆತನ ಕಾರ್ನ ಚಾಲಕ ಇದ್ರಲ್ಲ, ಇವರ ಎಲ್ಲಾ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೂಡ ಇಲ್ಲಿ ನ್ಯಾಯಾಲಯ ಸಂಪೂರ್ಣವಾಗಿ ಅಬ್ಸರ್ವೇಷನ್ ಮಾಡಿದೆ. ಈ ಅಬ್ಸರ್ವೇಷನ್ ಮಾಡಿದಂತ ಸಂದರ್ಭದಲ್ಲಿ ಈ ಆರೋಪದಲ್ಲಿ ಇವರು ಭಾಗಿ ಆಗಿದಾರಾ ಇಲ್ವಾ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ತೀರ್ಪನ್ನ ಹೊರಕೊಟ್ಟಿರ್ತಕ್ಕಂಥದ್ದಿದೆ.
ಈಗ ಒಂದು ವೇಳೆ ಚಾನ್ಸಸ್ ಎಷ್ಟಿದೆ ಸರ್? ಅಂದರೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗ್ಬೋದಾ ಅಥವಾ 10 ವರ್ಷನಾ 7 ವರ್ಷನಾ? ನೀವು ಹೇಳ್ದಂಗೆ ಚಾನ್ಸಸ್ ಎಷ್ಟಿದೆ ಅಂತ ಶಿಕ್ಷೆ ಪ್ರಮಾಣ ನಿಮ್ಮ ಅಲ್ಲ, ಪ್ರಕಾರ? ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತದ್ದು. ಓಕೆ. ಯೂಶಲಿ ಕೆಲವೊಂದು ಪ್ರಕರಣದಲ್ಲಿ 7 years ಇದೆ. ಈಗ ಅಶೋಕ್ ಬಾದಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಈ ಒಂದು ಕೇಸ್ ನಲ್ಲಿ ಏನಾಗಿದೆ, 7 years ಕೂಡ ಕೊಟ್ಟಿದ್ದಾರೆ ಅದರಲ್ಲಿ. ಮತ್ತೆ ಕೆಲವು ಕರ್ನಾಟಕ ಕೋರ್ಟ್ ನಲ್ಲಿ ಆಗಿರ್ತಕ್ಕಂಥವು 10 years ಕೊಟ್ಟಿದ್ದಾರೆ, 14 years ಕೊಟ್ಟಿದ್ದಾರೆ. ಬಟ್ ನ್ಯಾಯಾಲಯ ವಿವೇಚನೆಗೆ ಬಿಟ್ಟದ್ದು. ಈಗ ನಾನು ಅದನ್ನ ಬಿಫೋರ್ ಹೇಳಕ್ಕೆ ಬರೋದಿಲ್ಲ, ಅಲ್ಲಿಗೆ ನಾವೇ ತೀರ್ಪು ಕೊಟ್ಟಂಗೆ ಆಗ್ಬಿಡುತ್ತಲ್ಲ. ಅಂದ್ರೆ ಒಂದು ಗೆಸ್ ಇಷ್ಟಿಷ್ಟ ಆಗ್ಬೋದು ಅಂತ ಹಿಂದೆ ಎಲ್ಲ ಅನೇಕ ಕೇಸ್ಗಳನ್ನ ನೀವು ನೋಡಿರ್ತೀರಲ್ವಾ? ಖಂಡಿತವಾಗ್ಲೂ ಇಲ್ಲ. ಅದು ನನ್ನ ಪ್ರಕಾರವಾಗಿ 7 years ಆರ್ 14 years ಎರಡು ಬರುತ್ತೆ. ಓಕೆ ಓಕೆ. ಈಗ ಒಂದು ವೇಳೆ 7 ಅಥವಾ 14 ಏನಾದ್ರೂ ಶಿಕ್ಷೆ ಪ್ರಮಾಣ ಪ್ರಕಟ ಆದ್ರೆ ಕಡಿಮೆ ಮಾಡಿ ಅಂತ ಕೇಳೋದಕ್ಕೆ ಅಥವಾ ಅದಕ್ಕೆ ಏನಾದ್ರೂ ಆಪ್ಷನ್ಗಳಿದೆಯಾ ಅಂತ ಪ್ರಜ್ವಲ್? ಈ ಆಪ್ಷನ್ಸ್ ಇದೆ. ಜನಾರ್ದನ್ ರೆಡ್ಡಿ ಅವ್ರ ಕೇಸ್ ನಲ್ಲೂ ಕೂಡ ಈಗಾಗಲೇ ಅವರು ಆಂಧ್ರದಲ್ಲಿ ಸಿಬಿಐ ಕೋರ್ಟ್ ನಲ್ಲಿ ಅವ್ರಿಗೆ ಕನ್ವಿಕ್ಷನ್ ಆದಾಗ ಅವರು ನನಗೆ ಶಿಕ್ಷೆ ಪ್ರಮಾಣವನ್ನ ಕಮ್ಮಿ ಮಾಡಿ ಅಂತಕ್ಕಂಥದ್ದನ್ನ ಕೇಳಿದ್ರು. ಸೊ ಹಾಗಾಗಿ ಇವ್ರಿಗೂ ಕೇಳಕ್ ಹಕ್ಕಿದೆ. ಅದು ಆರ್ಟಿಕಲ್ 21 ಅಲ್ಲಿ ಇದೆ, ತನ್ನ ಹಕ್ಕನ್ನ ಕೇಳಬಹುದು. ಆದ್ರೆ ನ್ಯಾಯಾಲಯ ಕೊಡ್ತಕ್ಕಂಥದ್ದು ನ್ಯಾಯಾಲಯಕ್ಕೆ ಬಿಟ್ಟಂತ ವಿಚಾರ. ಅಂದ್ರೆ ಈಗ ಕಡಿಮೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಕನ್ಸಿಡರ್ ಮಾಡ್ತಾರೆ, ಯಾವ ಆಧಾರದ ಮೇಲೆ ಅಂತ? ಸರ್, ನನ್ನ ಪ್ರಕಾರವಾಗಿ ಇದರಲ್ಲಿ ಕಮ್ಮಿ ಮಾಡಕ್ಕೆ ಚಾನ್ಸಸ್ ಬಹಳ ಕಮ್ಮಿ ಇದೆ ಈ ಪ್ರಕರಣದಲ್ಲಿ. ಬೇರೆ ಪ್ರಕರಣಗಳಲ್ಲಿ ಕಮ್ಮಿ ಮಾಡುವಂತದ್ದು ಇರುತ್ತೆ, ಬಟ್ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಗಂಭೀರವಾಗಿ ಈ ಪ್ರಕರಣವನ್ನ ತಕೊಂಡು ಇಷ್ಟು ದಿನಗಳಲ್ಲಿ ಮುಗಿಸಿರೋದ್ರಿಂದ ಸಾಧ್ಯತೆ ಕಮ್ಮಿ ಅಂತ ನಾನು ಅನ್ಕೊಂತೀನಿ. ಇನ್ನು ಅವರು 7 years ಒಳಗಡೆ ಇದ್ದಾಗ ಅಪೀಲ್ ಹೋಗ್ಬಹುದು. 7 years ಮೇಲೆ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಚಾನ್ಸಸ್ ಕಮ್ಮಿ. ವಿತಿನ್ 7 years ಒಳಗಡೆ ಆದಾಗ ಡಿಸ್ಟ್ರಿಕ್ಟ್ ಕೋರ್ಟೇ ಬಿಟ್ಬಿಡುತ್ತೆ. 7 years ಮೇಲೆ ಹೋದಾಗ ಅದು ಹೈಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಇದಿಷ್ಟು ಈ ಪ್ರಕರಣದಲ್ಲಿ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶಿವರಾಜ್ ಅವರೇ, ಅಶೋಕ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಅದೊಂದು ಕಡೆ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಪ್ರಜ್ವಲ್ ರೇವಣ್ಣಗೆ ಅವಕಾಶ ಇದೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡೋದಕ್ಕಿರುವಂತ ಆಪ್ಷನ್ ಇದು. ಹೈಕೋರ್ಟ್ನಲ್ಲಿ ಏನಾದರೂ ಮತ್ತೆ ಆಗ್ಲಿಲ್ಲ ಅಂತಂದ್ರೆ ಸುಪ್ರೀಂಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ತೀರ್ಪು ಶಿಕ್ಷೆ ಪ್ರಮಾಣವನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಈಗಷ್ಟೇ ಅದೇ ವಿಚಾರ ನಾವು ಮಾತನಾಡ್ತಾ ಇದ್ವಿ. ಶಿಕ್ಷೆ ರದ್ದು ಮಾಡುವಂತೆ ಮನವಿ ಸಲ್ಲಿಸುವುದಕ್ಕೂ ಕೂಡ ಅವಕಾಶ ಇದೆ. ಹೈಕೋರ್ಟ್ನ ಕದ ತಟ್ಬೋದು. ಅದಾದ್ಮೇಲೆ ಅಲ್ಲೂ ಏನಾದರೂ ಆಗಲಿಲ್ಲ ಅಂತ ಅಂದ್ರೆ ಸುಪ್ರೀಂಗೂ ಕೂಡ ಅರ್ಜಿಯನ್ನ ಹಾಕ್ಬೋದು. ಕೋರ್ಟ್ ಕೊಟ್ಟಿರುವಂತ ಆದೇಶವನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ. ಅದರಲ್ಲಿ ಬಂದಿರುವಂತ ತೀರ್ಪಾಗಿರ್ಬೋದು ಅಥವಾ ಶಿಕ್ಷೆ ಪ್ರಮಾಣ ಎಷ್ಟು ಪ್ರಕಟ ಆಗುತ್ತೆ. ಈಗಷ್ಟೇ ಸುಪ್ರೀಂ ಕೋರ್ಟ್ನ ವಕೀಲರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದು ವೇಳೆ ಏನಾದರೂ 7 years ಅಂತ ಏನಾದರೂ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಅಲ್ಲಿ ಸ್ವಲ್ಪ ಚಾನ್ಸಸ್ ಇರುತ್ತೆ. ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾದರೂ 10 ವರ್ಷ 14 ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಏನಾದರೂ ಪ್ರಕಟ ಆದಂಥ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತೇಳಿ ಮನವಿ ಮಾಡುವಂಥದ್ದು ಅಥವಾ ಅರ್ಜಿ ಸಲ್ಲಿಸುವಂಥದ್ದು, ಹೈಕೋರ್ಟ್ಗೆ ಹೋಗುವಂಥದ್ದು, ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು, ಆ ಹಂತದಲ್ಲಿ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಸಾಧ್ಯತೆಗಳು ಕಡಿಮೆ ಇದೆ, ಚಾನ್ಸಸ್ ಕಡಿಮೆ ಇದೆ ಅಂತೇಳಿ. ಯಾಕೆ ಅಂತಂದರೆ 4 ಪ್ರಕರಣ, ಗಂಭೀರವಾದಂಥ ಪ್ರಕರಣ, ಅದು ಒಂದು ಕೇಸ್ಗೆ ಸಂಬಂಧಪಟ್ಟಂಥ ತೀರ್ಪು ಈಗ ಅದರಲ್ಲಿ ದೋಷಿ ಅಥವಾ ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆಗಿದೆ. ಅದಾದಮೇಲೆ ಈಗ 7 ತಿಂಗಳಲ್ಲಿ ವಿಚಾರಣೆ ಪ್ರೊಸೀಜರ್ ಏನಿದೆ ಅದೆಲ್ಲ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳೇನಿರುತ್ತೆ ಆ ಎಲ್ಲ ಸಾಕ್ಷಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ವಾದ ಪ್ರತಿವಾದ ಆಲಿಸಿ ಕೋರ್ಟ್ನಿಂದ ಬಂದಿರುವಂಥ ತೀರ್ಪು ಏನಿದೆ ಆ ತೀರ್ಪು ಕೇಳ್ತಾ ಇದ್ದಂತೆಯೇ ಪ್ರಜ್ವಲ್ ರೇವಣ್ಣಗೆ ಒಂದು ರೀತಿ ಶಾಕ್ ಆಗಿದೆ. ಇನ್ಫ್ಯಾಕ್ಟ್ ಅವರು ಕಣ್ಣೀರು ಹಾಕಿದ್ದಾರೆ. ಅದು ಎಲ್ಲಿ ಕೋರ್ಟ್ನ ಕಟಕಟೆಯಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ಕೂಡ ಕಣ್ಣೀರು ಹಾಕಿದ್ದಾರೆ, ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕೂಡ ಕಣ್ಣೀರು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈಗ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆದಂಥ ಸಂದರ್ಭದಲ್ಲಿ ಅದನ್ನು ಪ್ರಜ್ವಲ್ ಹೇಗೆ ತಗೋತಾರೆ, ಮುಂದೆ ಅವರು ಏನು ಮಾಡ್ತಾರೆ, ಇದು ನಾವು ಕಾದು ನೋಡಬೇಕು.